ಗುರ್ಲಾಪುರದಲ್ಲಿ ರೈತರ ಜೊತೆಗೆ ಶಿವಾನಂದ ಪಾಟೀಲ್ ಸಭೆ ನಡೆಸಿದ್ದಾರೆ. ಹೋರಾಟದ ಹಿನ್ನೆಲೆ ಸಚಿವರಿಗೆ ವಿವರಿಸಿದ್ದಾರೆ ರೈತ ಮುಖಂಡ ಚೂನಪ್ಪ ಪೂಜಾರಿ. ಸರ್ಕಾರ ಕಬ್ಬು ನುರಿಸುವಂತ ಹಂಗಾಮಿಗೆ ಆದೇಶವನ್ನ ನೀಡಿದ್ರು. ಮೊನ್ನೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಬಂದಿದ್ರು. ನಮ್ಮ ಬೇಡಿಕೆ ಕೇಳಿ ಅವರು ನಮ್ಮ ಕೈಲಾಗಲ್ಲ ಅಂತ ಹೋದ್ರು. ನೀವು ಬಂದು 2 ದಿನ ಸಮಯ ತಗೊಂಡು ಹೋಗಿದ್ದೀರಿ. ಮಾತು ಕೊಟ್ಟಂತೆ ಸಿಎಂ ಜೊತೆಗೆ ಸಭೆ ಮಾಡಿ ಬಂದಿದ್ದೀರಿ. ನಾವು 3,500 ಕೋಟಿ ಅಂತ ಮನವಿ ಮಾಡಿದ್ದೇವೆ. ಆದರೆ 3,300 ಕೊಡೋಕೆ ಸರ್ಕಾರ ನಿಗದಿ ಮಾಡಿದೆ. ಮೊನ್ನೆ ಎಚ್.ಕೆ. ಪಾಟೀಲ್ ಕೂಡ ಬಂದಿದ್ರು. ಅವತ್ತು ಕೂಡ ಸಂಧಾನ ಸಭೆ ವಿಫಲವಾಗಿತ್ತು. ವಾಪಸ್ ಹೋಗಿದ್ರು ಅವರು. ಈಗ ಶಿವಾನಂದ ಪಾಟೀಲ್ ಕೂಡ ಬಂದಿದ್ದಾರೆ. ರೈತ ಮುಖಂಡ ಚೂನಪ್ಪ ಅವರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನು ವಿವರಿಸಿದರು. ಅವ್ರ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಈಗ ಹೋರಾಟದ ಹಿನ್ನೆಲೆಯಲ್ಲಿ ಶಿವಾನಂದ ಪಾಟೀಲ್ ಸರ್ಕಾರದ ಪ್ರತಿನಿಧಿಯಾಗಿ ಮತ್ತು ನಿನ್ನೆ ನಡೆದಂಥ ಒಂದು ಸಭೆ ಇತ್ತಲ್ವ, ಮುಖ್ಯಮಂತ್ರಿಗಳೊಂದಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು, ರೈತ ಮುಖಂಡರು ಏನು ಸಭೆಯನ್ನು ಮಾಡಿದರು. 3,300 ರೂಪಾಯಿ ರೇಟನ್ನು ಏನು ಫಿಕ್ಸ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ರೈತರು ಕೂಡ ಒಂದು ಕಡೆ ಖುಷಿಯಾಗಿದ್ದಾರೆ. ಕುರುಬೂರು ಶಾಂತಕುಮಾರ್ ಆಗಿರ್ಬೋದು, DC ಮೊಹಮ್ಮದ್ ರೋಷನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇಲ್ಲಿ ರೈತ ಮುಖಂಡ ಚೂನಪ್ಪನಿಗೆ ಹೊಸ ನಾಮಕರಣವನ್ನು ಕೂಡ ಮಾಡಲಾಗಿದೆ. ಅಂದರೆ ಈಗ ನಿರಂತರವಾಗಿ ಪ್ರತಿಭಟನೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಬಂದಿದ್ದಾರೆ. ಬೆಳಗಾವಿ SP ಅವರು ಗುರ್ಲಾಪುರ ಹುಲಿ ಅಂಥೇಳಿ ನಾಮಕರಣ ಮಾಡಿದ್ದಾರೆ. ಶಶಿಕಾಂತ್ ಗುರೂಜಿಗೆ ಅವರು ಗುರ್ಲಾಪುರ ಗುರು ಅಂಥೇಳಿ ನಾಮಕರಣ ಮಾಡಿದರು. ಗುರ್ಲಾಪುರದಲ್ಲಿ SP ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಹೋರಾಟದ ಸಂಪೂರ್ಣ ಜವಾಬ್ದಾರಿಯನ್ನು ಚೂನಪ್ಪ ಹೊತ್ಕೊಂಡಿದ್ದರು. ಸಾವಿರಾರು ರೈತರಿಗೆ ಹೋರಾಟ ಕರೆ ಕೊಟ್ಟರು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ಮಾಡಿದರು. ಹಾಗೆ ಶಶಿಕಾಂತ್ ಗುರೂಜಿಯವರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡರು. ಇಡೀ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದರು. 3,300 ರೂಪಾಯಿ ದರವನ್ನು ಕೊಡಲಿಕ್ಕೆ ಸರ್ಕಾರ ಒಪ್ಕೊಳ್ಳೋ ಥರ ಮಾಡಿದರು. ಹಾಗಾಗಿನೇ ಗುರ್ಲಾಪುರ ಹುಲಿ ಅಂಥೇಳಿ ವಿಶೇಷವಾಗಿ ಪ್ರೀತಿಯಿಂದ SP ಅವರು ನಾಮಕರಣ ಮಾಡಿದರು.